ಸಿಂಗಲ್ ಆಗಿರ್ತಕ್ಕಂಥ ಎಲ್ಲ ಹುಡುಗರಿಗೂ ಕೂಡ ನಮಸ್ತೆ ನಮ್ಮ ಚಾನಲ್ಗೆ. ಪ್ರಸ್ತುತ ನಮಗೆ ಇವತ್ತು ಐಶಾನಿ ಮರಳೂರು ಅಂತ ಒಬ್ಬ ಹುಡುಗಿ ಒಂದು ಮಾಹಿತಿಯನ್ನು ಕಳಿಸಿದ್ದಾರೆ. ಈಕೆಗೆ ಬೇಕಾಗಿರ್ತಕ್ಕಂಥದ್ದು 30 ವರ್ಷ ಒಳಗಡೆ ಇರ್ತಕ್ಕಂತಹ ಒಬ್ಬ ಹುಡುಗ ಬೇಕಾಗಿದ್ದಾರೆ ಮದುವೆ ಆಗೋದಕ್ಕೆ. ಸೊ ಇನ್ನೂ ಯಾವ್ಯಾವ ರೀತಿಯಲ್ಲಿ ಹುಡುಗ ಇರಬೇಕು ಅನ್ನೋಕ್ಕೂ ಮುನ್ನ ಹುಡುಗನಿಗೆ ಇಷ್ಟ ಆಗೋ ರೀತಿಯಲ್ಲಿ ಈಕೆ ಹುಡುಗಿ ಇದ್ದಾಳಾ ಅನ್ನೋದನ್ನು ನೋಡಬೇಕಾಗಿರುತ್ತೆ, ಹೌದಾ? ಕಾಮನಾಗಿ ಅವ್ರ ಕಡೆ ಅಷ್ಟೇ ಗಮನ ಕೊಡೋದಲ್ಲ, ಆಕೆಯೂ ನಮಗೆ ಇಷ್ಟ ಆಗಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಅಷ್ಟಕ್ಕೂ ಈಕೆ ಮಾಹಿತಿಗಳೇನೇನು? ಮೊದಲನೇದಾಗಿ ಇವರ ತಂದೆಯವರು ಅರಣ್ಯದಲ್ಲಿ ಒಬ್ಬ ಗೈಡ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಗೈಡ್ ಅಂತಂದರೆ ಅರ್ಥ ಆಗುತ್ತೆ ಸ್ನೇಹಿತರೆ, ಬಂದಿರತಕ್ಕಂತಹ ಒಂದು ಪ್ರವಾಸಿಗಳಿಗೆ ಇದು ಹಿಂಗೆ ಅಂತಂದ್ಬಿಟ್ಟು ಎಕ್ಸ್ಪ್ಲೇನ್ ಮಾಡುವಂತಹ ಒಂದು ಕೆಲಸ ಗೈಡು. ತಂದೆಯವರು ಕೂಡ ಅಲ್ಲೇ ವರ್ಕ್ ಮಾಡ್ತಾರೆ. ಇವರು ವಾಸವಾಗಿರೋದು ಶಿವಮೊಗ್ಗ ಜಿಲ್ಲೆಯ ಸಾಗರದಲ್ಲಿ ಮರಳೂರು ಎಂಬ ಒಂದು ಊರು. ಹೆಸರು ಐಶಾನಿ ಮರಳೂರು ಆ್ಯಂಡ್ ಇರೋದು ಈಕೆ ಅದ್ದೆ ಮರಳೂರಿನಲ್ಲಿ. ಈಕೆ ಎತ್ತರ ಬಂದ್ಬಿಟ್ಟು 5.3 ಅಡಿ, ಬಣ್ಣ ಬಂದ್ಬಿಟ್ಟು ಸ್ವಲ್ಪ ಕಂದು ಬಣ್ಣದ ಮೈಕಟ್ಟು, ರಾಶಿ ಮೀನ ರಾಶಿ, ನಕ್ಷತ್ರ ಬಂದ್ಬಿಟ್ಟು ರೇವತಿ ನಕ್ಷತ್ರ. ಉದ್ಯೋಗ ಸಹ ಏನೂ ಕೂಡ ಇಲ್ಲ. ಇವರ ತಂದೆ ಮತ್ತು ಅಣ್ಣನವರ ದುಡಿಮೆಯಿಂದಲೇ ಈಕೆ ಬದುಕ್ತಾ ಇರೋದು. ಹಾಗಂತ ಅಂದ್ಬಿಟ್ಟು ಈಕೆ ಹೆಸರಿಗೆ ಏನೂ ಕೂಡ ಇಲ್ಲ ಅಂತಲ್ಲ, ಸ್ವಲ್ಪ ಆಸ್ತಿ ಇದೆ, ಒಂದು ಕಾರ್ ಇದೆ ಮತ್ತು ಒಂದು ಮನೆ ಸಹ ಇದೆ. ಒಳ್ಳೆಯ ಒಂದು ಟ್ಯಾಲೆಂಟೆಡ್ ಗರ್ಲ, ನೋಡೋದಕ್ಕೆ ಮುದ್ದು ಸ್ವಭಾವದ ಹುಡುಗಿ ಆ್ಯಂಡ್ ಒಳ್ಳೆಯ ಪರಿಶ್ರಮ ಮತ್ತು ಒಳ್ಳೆಯ ಒಂದು ಎಲ್ಲ ರೀತಿಯಲ್ಲೂ ಕೂಡ ಎಲ್ಲರೊಂದಿಗೂ ಕೂಡ ಹೊಂದಾಣಿಕೆಯಿಂದ ಹೊಂದಿಕೊಂಡು ಹೋಗುವಂತಹ ಒಬ್ಬ ಮುದ್ದಾಗಿರ್ತಕ್ಕಂಥ ಹುಡುಗಿ ಆಗಿರೋದು. ಸ್ವಭಾವ ಬಂದ್ಬಿಟ್ಟು ಮೌನ, ಒಳ್ಳೆಯ ಪ್ರಕೃತಿ ಪ್ರಿಯೆ ಮತ್ತು ಫ್ಯಾಮಿಲಿ ಇನ್ಫಾರ್ಮೇಷನ್ ಬಂದರೆ ತಂದೆಯವರು ಮತ್ತು ಅಣ್ಣನವರು ಇಬ್ಬರು ಕೂಡ ಕೆಲಸ ಮಾಡ್ತಾರೆ. ತಾಯಿಯವರು ಮನೆಯಲ್ಲಿ ಗೃಹಿಣಿಯಾಗಿ ಕೆಲಸ ಮಾಡ್ತಾರೆ. ಈ ಒಂದು ಐಶಾನಿ ಅವರಿಗೆ ಈ ರೀತಿಯ ಹುಡುಗ ಇರಬೇಕು. ಮೊದಲನೇದಾಗಿ ಆ ಒಂದು ಹುಡುಗ ಒಂದು ಕೆಲಸದಲ್ಲಿ ನ್ಯೂನತೆ ಪಡೆದಿರಬೇಕು. ಸೊ ಕೆಲಸದಲ್ಲಿ 1 ವರ್ಷ ಅಥವಾ 2 ವರ್ಷಗಳ ಕಾಲ ಎಕ್ಸ್ಪೀರಿಯೆನ್ಸ್ ಇರ್ತಕ್ಕಂಥ ಹುಡುಗ ಆಗಿರಬೇಕು. ಅಂದರೆ ಸ್ಟಾರ್ಟಿಂಗ್ಗೆ ಇವಾಗೇ ರೀಸೆಂಟಾಗಿ ನನಗೆ ಕೆಲಸ ಸಿಕ್ತು ಅಂತ ಹೇಳೋ ಹಾಗಿಲ್ಲ, ತುಂಬ ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೇನೆ ಅಂತ ಹೇಳಿರ್ತಾರೆ. ಇನ್ನೊಂದು, ಕೆಲವೊಂದಿಷ್ಟು ಜನ ಗೋರ್ಮೆಂಟ್ ಜಾಬ್ ಅಂತ ಬೇಡ್ತಾರೆ. ಬಟ್ ಈಕೆ ಗೋರ್ಮೆಂಟ್ ಜಾಬ್ ಏನು ಬೇಡ್ತಾ ಇಲ್ಲ. ಬೇಡ್ತಾ ಇರೋದು ಏನಂದರೆ ಒಳ್ಳೆಯ ಸ್ಯಾಲ್ರಿ ಇರ್ತಕ್ಕಂಥ ಹುಡುಗ ಬೇಕು ಅಂತ ಹೇಳ್ತಾ ಇದ್ದಾರೆ. ಒಳ್ಳೆಯ ಸ್ಯಾಲ್ರಿ ಅಂತಂದರೆ ನೀವು ದುಡಿತಕ್ಕಂಥ ಒಂದು ಸಂಬಳದಿಂದ ಈಕೆಯ ಸಂಸಾರ ಮತ್ತು ಈಕೆಯ ಮನೆತನ ಚೆನ್ನಾಗಿ ಹೋದರೆ ಅಷ್ಟೇ ಸಾಕು. ಅದು ಬಿಟ್ಬಿಟ್ಟು ದುಡ್ಡನ್ನು ಕೂಡಿ ಹಾಕಿ ಕೋಟ್ಯಾಧೀಶ್ವರ ಆಗುವಂತಹ ಒಂದು ಗುಣ ಈಕೆ ಹತ್ರ ಏನೂ ಕೂಡ ಇಲ್ಲ, ಆಯಿತಾ? ಅದು ಒಂದು ದೃಷ್ಟಿಯಿಂದ ಹೇಳ್ತಾ ಇರೋದು. ಇವರ ತಂದೆಯವರು ಮಾಡ್ತಕ್ಕಂಥ ಕೆಲಸ ಅಥವಾ ಇವರ ಅಣ್ಣನವರು ಮಾಡ್ತಕ್ಕಂಥ ಕೆಲಸ, ಆ ಒಂದು ಕೆಲಸಕ್ಕೆ ಗೌರವ ಕೊಡಬೇಕು. ಸೊ ಇದೇನು ಜಿಜಿಬಿ ಕೆಲಸ ಅಂತ ಅಂದ್ಬಿಟ್ಟು ಹೀಯಾಳಿಸೋ ಹಾಗಿಲ್ಲ. ನೀವು ನನಗೆ ಸಪೋರ್ಟ್ ಸಿಸ್ಟಮ್ ಆಗಿ ಇರಬೇಕು ಆ್ಯಂಡ್ ಒಳ್ಳೆಯ ಟೈಮ್ ಮತ್ತು ಒಳ್ಳೆಯ ಟೈಮ್ನಲ್ಲಿ ಜೊತೆಯಾಗಿ ನಿಲ್ಲುವನಾಗಿರಬೇಕು. ಅಂದರೆ ನಿಮ್ಮ ನಾಲ್ಗೆ ಶುದ್ಧವಾಗಿದ್ದರೆ ನಾಡೆಲ್ಲ ಶುದ್ಧವಾಗಿರುತ್ತೆ. ಮಾತನಾಡುವಂಥ ಶೈಲಿ ಚೆನ್ನಾಗಿದ್ದರೆ ನಾವು ಇರ್ತಕ್ಕಂಥ ಟೈಮ್ ಚೆನ್ನಾಗಿರುತ್ತೆ ಅಂತ ಹೇಳಿದ್ದಾರೆ. ನನ್ನ ಹ್ಯಾಬಿಟ್ಸ್ ಮೇಲೆ ಜಡ್ಜ್ ಮಾಡೋ ಹಾಗಿಲ್ಲ. ಅಂದರೆ ನನಗೆ ಒಂದು ಸ್ವಲ್ಪ ಹ್ಯಾಬಿಟ್ಸ್ ಇದೆ, ಅದು ಇಲ್ಲಿ ಹೇಳಲ್ಲ. ಸೊ ಡೈರೆಕ್ಟಾಗಿ ನೀವು ಸಿಕ್ಕಾಗ ಹೇಳ್ತೀನಿ. ಆ ಒಂದು ಹ್ಯಾಬಿಟ್ಸ್ ಅಂದರೆ ಚಟಗಳನ್ನು ಬಿಡ್ತೀನಿ ಅಂತ ಹೇಳಿರೋದು. ಮನೆ ಕೆಲಸದಲ್ಲಿ ಸ್ವಲ್ಪ ಹೆಲ್ಪ್ ಮಾಡಬೇಕು ಮತ್ತು ನನ್ನ ಮನೆಯವರನ್ನು ಚೆನ್ನಾಗಿ ನೋಡ್ಕೊಂಡು ಹೋಗಬೇಕು. ಇಷ್ಟೇ ನಾನಿಂದ ಎಕ್ಸ್ಪೆಕ್ಟೇಷನ್ ಪಡ್ತೀನಿ. ಅದು ಬಿಟ್ಟರೆ ಮತ್ತೇನು ಕೂಡ ಇಲ್ಲ ಅಂತ ಹೇಳಿರೋದು. ಈಕೆ ಸಂಪೂರ್ಣ ಮಾಹಿತಿ ಬೇಕಾಗಿದ್ದರೆ ವಿಡಿಯೋದ ಕೆಳಗಡೆ ಕಾಣಿಸ್ತಕ್ಕಂತಹ ಜಿಮೇಲ್ ಐಡಿಗೆ ಮೆಸೇಜ್ ಮಾಡಿ ಹೆಚ್ಚಿನ ಮಾಹಿತಿ ಪಡೆದುಕೊಳ್ಳಿ ಸ್ನೇಹಿತರೆ. ಸೊ ಹೆಚ್ಚಿನ ಮಾಹಿತಿ ಪಡೆದುಕೊಳ್ಳುವಂಥ ವಿಧಾನ ಬಂದುಬಿಟ್ಟು ಜಿಮೇಲಲ್ಲಿ ಸರ್ ಒಂದು ಜಿಮೇಲ್ ಮೆಸೇಜ್ ಮಾಡಿ, ಕ್ಯಾನ್ ಐ ಗೆಟ್ ಮೋರ್ ಇನ್ಫಾರ್ಮೇಷನ್ ಫಾರ್ ದಿಸ್ ಗರ್ಲ್ ಅಂತ ಐಶಾನಿ ಅಂತ ಹೆಸರು ಹಾಕಿ ಕಳಿಸಿ ಅವ್ರಿಗೆ. ಆ ಒಂದು ಬ್ರೋಕರ್ ಅವರು ಚೆಕ್ಕಿಂಗ್ ಮಾಡ್ತಾರೆ. ಚೆಕ್ಕಿಂಗ್ ಮಾಡಿ ನಂತರ ಏನೆಲ್ಲ ಪ್ರೊಸೆಸಿಂಗ್ ತೆಗೆದುಕೊಳ್ಬೇಕು, ಏನೆಲ್ಲ ಮಾಡಬೇಕು ಅಂತಹ ಪಿನ್ ಟು ಪಿನ್ ಆಗಿ ಚೆಕ್ಕಿಂಗ್ ಮಾಡಿ ನಂತರ ಏನು ಹೇಳ್ತಾರೆ ಅಂದರೆ ಹುಡುಗಿಗೆ ಟ್ರಾನ್ಸ್ಫರ್ ಮಾಡ್ತಾರೆ ನಿಮ್ಮ ಡೀಟೇಲ್ಸ್ಗಳನ್ನು. ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಿದಾಗ ಆಕೆ ಪ್ರತಿಯೊಂದು ಇನ್ಫಾರ್ಮೇಷನ್ ಚೆಕ್ಕಿಂಗ್ ಮಾಡಿ ವೆರಿಫಿಕೇಷನ್ ಮಾಡಿ ಅವರಿಂದ ಗ್ರೀನ್ ಸಿಗ್ನಲ್ ಕೊಟ್ಟರೆ ನಿಮಗೆ ನಂಬರ್ ಶೇರ್ ಮಾಡಿರ್ತಾರೆ. ಗ್ರೀನ್ ಸಿಗ್ನಲ್ ಸಿಗಲಿಲ್ಲ ಅಂದರೆ ಕ್ಯಾನ್ಸಲ್ ಆಗಿರುತ್ತೆ. ಇಷ್ಟೇ ವ್ಯತ್ಯಾಸ ಆಗೋದು, ಅದು ಬಿಟ್ಟರೆ ಏನೂ ಕೂಡ ಇಲ್ಲ. ಸೊ ಕೆಲವೊಂದಿಷ್ಟು ಜನಕ್ಕೆ ಜಿಮೇಲ್ ಐಡಿ ಅಲ್ಲಿ ಮೆಸೇಜ್ ಮಾಡೋಕ್ಕೆ ಬರೋಲ್ಲ. ಅವರಿಗೆ ಸ್ವಲ್ಪ ಬೇರೆ ರೀತಿಯಲ್ಲಿ ಮಾಡ್ತಾಯಿದ್ದೀನಿ ನಾನು. ಇನ್ಸ್ಟಾಗ್ರಾಮಲ್ಲಿ ಒಂದು ಸ್ವಲ್ಪ ಗ್ರೂಪ್ ಜಾಯ್ನ್ ಆಗಿಸ್ತಾ ಇದ್ದೀನಿ ಸ್ನೇಹಿತರೆ. ಆದಷ್ಟು ಬೇಗ ನಿಮಗೆ ತಿಳಿಸ್ತೀನಿ. ನಾನು ಆವಾಗಲೇ ಹೇಳಿದ್ನಲ್ವ, ಒಂದು ಮನೆ ಒಂದು ಕಾರ್ ಇದೆ ಈಕೆ ಹತ್ರ. ಅಂದರೆ ಕಾರು ಇದೆ 1461 ಕಾರು. ಇದು ಡೀಸೆಲ್ ವೇರಿಯಂಟು. ಇದರ ಟಾಪ್ ಸ್ಪೀಡು 160ರಿಂದ 170 ಕಿಲೋಮೀಟರ್ವರೆಗೂ ಟಾಪ್ ಸ್ಪೀಡ್ ಇದೆ. ಮೈಲೇಜಿಂಗ್ ಬಂದರೆ 19ರಿಂದ 21 ಮೈಲೇಜಿಂಗ್ ಕೊಡುತ್ತೆ ಈ ಒಂದು ಗಾಡಿ. ಮತ್ತು 7ರಿಂದ 8 ಒಂದು ಸೀಟ್ ಒಳಗಡೆ ಇದೆ. ನೋಡೋದಕ್ಕೆ ಅಟ್ರಾಕ್ಷನ್ ಅಂದರೆ ಎಷ್ಟು ಸಖತ್ತಾಗಿ ಕಾಣಿಸ್ತಿದೆ ನೋಡಿ. ಮೊದಲೇ ಬ್ಲೂ ಕಲರು, ಅದರಲ್ಲಿ ಒಂದು ಸ್ಪೆಸಿಫಿಕ್ಸ್ ಗುಡ್ ಮೈಲೇಜಿಂಗ್ ಆ್ಯಂಡ್ ಪರ್ಫೆಕ್ಟ್ ಫಾರ್ ಬಿಗ್
ಫ್ಯಾಮಿಲೀಸ್ ಆಗಿರ್ತಕ್ಕಂತಹ ಗಾಡಿ. ಸೊ ವೆರಿ 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 ಸ್ಮಾರ್ಟೇಬಲ್ ಆ್ಯಂಡ್ ವೆರಿ ವೆರಿ ಸ್ಮೂತ್ ಆಗಿರ್ತಕ್ಕಂಥ ಹೈಜೆನಿಕ್ ಆಗಿರ್ತಕ್ಕಂಥ ಗಾಡಿ. ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದೀರಾ ಈ ಒಂದು ಗಾಡಿಗೆ ಸಂಬಂಧಿಸಿದಂತೆ ಒಳಗಿನ ಇಂಟೀರಿಯಲ್ಗಳನ್ನು. ಸೊ ಒಳಗಿನ ಇಂಟೀರಿಯರ್ಗಳಿಗೆ ಸಂಬಂಧಿಸಿದ ಸ್ಟೇರಿಂಗ್ ವಿತ್ ಗೇರ್ ಸಿಸ್ಟಮ್ ಮತ್ತು ಇಲ್ಲಿ ಡ್ಯಾಶ್ಬೋರ್ಡ್ ಸಿಸ್ಟಮ್ ಸಹ ನೋಡ್ತಾ ಇದ್ದೀರಾ ಮತ್ತು ಕಂಫರ್ಟೇಬಲ್ ಸೀಟ್ ಸಹ ನೋಡ್ತಾ ಇದ್ದೀರಾ. ತುಂಬ ಅಂದರೆ ತುಂಬ ಸ್ಮೂತಾಗಿದೆ ಮತ್ತು ಸಖತ್ತಾಗಿ ಇರತಕ್ಕಂಥದ್ದು. ಸೊ ಸ್ನೇಹಿತರೆ, ಏರ್ ಬ್ಯಾಗ್ ಇದ್ದರೆ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಆಗಿರೋದು ಇದರಲ್ಲಿ. ಅಂದರೆ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಅಂತಂದರೆ ಏನಾದರೂ ಆಕ್ಸಿಡೆಂಟಿಂದ ಒಂದು ಸ್ವಲ್ಪ ಏನಾದರೂ ಸ್ಪ್ರೆಡ್ ಆಯಿತು ಅಂತಂದರೆ ಆಟೋಮೆಟಿಕ್ ಸಿಗ್ನಲ್ ಕೊಡ್ತಕ್ಕಂಥ ಒಂದು ಪ್ರೊಸೀಜರ್ ಇದರಲ್ಲಿ ಆ್ಯಡ್ ಮಾಡಿದ್ದಾರೆ. ಅದೊಂದು ಒಳ್ಳೆಯ ಪ್ರೊಸೀಜರ್. ಮತ್ತು ಅವರು ಕೂಡ ಕಾರ್ ಕಲಿಬೇಕು ಅಂತ ತುಂಬ ಆಸೆ ಪಡ್ತಾ ಇದ್ದಾರೆ. ನಿಮ್ಮ ಮೂಲಕ ಅವರಿಗೆ ಒಳ್ಳೆಯ ಒಂದು ಫ್ರೀಯಾಗಿ ಕಾರನ್ನು ಖರೀದಿ ಮಾಡಿಕೊಟ್ಟು ನಂತರ ಅವರಿಗೂ ಕೂಡ ಕಾರನ್ನು ಕಲಿಯೋದಕ್ಕೆ ಅವಕಾಶವನ್ನು ಕೊಡಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸೊ ಇದು ಸ್ನೇಹಿತರೆ ಇವತ್ತಿನ ಮಾಹಿತಿ ಆಗಿತ್ತು. ನೀವು ಜಿಮೇಲ್ನ ಮುಖಾಂತರ ಅವರಿಗೆ ಕಾಂಟ್ಯಾಕ್ಟ್ ತೆಗೆದುಕೊಳ್ಳಿ ಮೊದಲು ಅಂತ ಹೇಳ್ತಾ ಮತ್ತೆ ಸಿಗ್ತೇನೆ ನಿಮಗೆ. ನಮಸ್ತೆ, ಬಾಯ್.